ಬಹಳ ಜನ ಏನ್ ಹೇಳ್ತೀವಿ ನಾವು ತಿಳ್ಕೊಂಡಿದೀವಿ ಅಂದ್ರೆ ನಾವು ಗಟ್ಟಿ ಮಾಡ್ಬಿಟ್ಟಿರೋದು ಮನುವಾದದ ಮೂಲಕ ಗಟ್ಟಿ ಮಾಡ್ಬಿಟ್ಟಿರೋದು ಏನಪ್ಪಾ ಅಂತಂದ್ರೆ, ನೀನ್ ಯಾಕೆ ಬಡವನಾಗಿದ್ಯಾ, ನೀನ್ ಯಾಕೆ ಅವಿದ್ಯಾವಂತನಾಗಿದ್ಯಾ, ನಿನ್ಗ್ಯಾಕೆ ಉದ್ಯೋಗ ಇಲ್ಲ ಅಂತಂದ್ರೆ, ನಾನು ಹಿಂದಿನ ಜನ್ಮದ ಕರ್ಮ ಮಾಡಿದ್ದೆ, ಆ ಕರ್ಮ ಮಾಡಿದ್ದರಿಂದ ಹಿಂಗಾಗಿ ಈ ಜನ್ಮದಲ್ಲಿ ಹಿಂಗಾಗ್ಬಿಟ್ಟಿದ್ದೀನಿ ಅಂತ ಹೇಳಿ ಇದನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿ. ಯಾವ ಜನ್ಮನೂ ಇಲ್ಲ, ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ. ಹಣೆ ಬರಹ. ಬಹಳ ಜನ ವಿದ್ಯಾವಂತರು ಕೂಡ ನೀ ಯಾಕಪ್ಪ ಹಿಂಗಿದ್ದೀಯ ಅಂತ, ನಮ್ಮ ಹಣೆ ಬರಹ ಏನ್ ಮಾಡಕ್. ಇದನ್ನ ಬಹಳ ಹೇಳಿ 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 ಕೂಡ ಎಲ್ಲರೂ ಕೂಡ ಅದನ್ನೇ ಹೇಳೋ ರೀತಿ ಮಾಡ್ಬಿಟ್ಟವ್ರೆ ಪಟ್ಟಭದ್ರ ಹಿತಾಸಕ್ತರು. ಯಾಕೆ ಹಣೆ ಬರ ನೀ ಯಾಕೆ ಹಿಂಗೆ ಅವಿದ್ಯಾವಂತನಾಗಿದ್ಯಾ, ನಿನ್ಗ್ಯಾಕೆ ಅಂಗಿ ಇಲ್ಲ, ನಿನ್ಗ್ಯಾಕೆ ಬಟ್ಟೆ ಇಲ್ಲ, ನಿನ್ಗ್ಯಾಕೆ ಹಸುವಿನಿಂದ ಇದೆಯಾ, ಹಣೆ ಬರ. ದೇವರು ಬಡವನಾಗಿರು, ಹೊಟ್ಟೆಗಿಲ್ದೇ ಇರು ಅಂತ ಬರೀತಾನ? ದೇವ್ರನ್ನ ಕರುಣಾಮಯಿ ಅಂತ ಕರಿತೀವಿ. ಏನಪ್ಪ, ಕೆಲವರು ಮಾತ್ರ ಹೊಟ್ಟೆ ತುಂಬಿಸ್ಕೊಳ್ಳಿ, ಕೆಲವರು ಮಾತ್ರ ಹಸ್ಕೊಂಡಿರಿ ಅಂತ ಬರೀತಾನ ದೇವರು? ಸೊ ಇದನ್ನೆಲ್ಲ ತಿರಸ್ಕಾರ ಮಾಡಿ, ಇವೆಲ್ಲವೂ ಕೂಡ ಸ್ವಾರ್ಥಿಗಳು ಹೇಳಿರ್ತಕ್ಕಂಥ ಮಾತುಗಳು ಇವು. ಡೋಂಟ್ ಲಿಸನ್ ಟು ದೆಮ್. ಸೊ ಅದಕ್ಕೆ ಈ ಬಡತನ ಅನ್ನೋದು ಇದೆಯಲ್ಲ, ಬಡತನ ಅಂತ ಇದೆಯಲ್ಲ, ಈ ಕಾರಣದಿಂದಲೇ ಬಡತನ ಆಗಿರೋದು. ಶ್ರೀಮಂತಿಗೆ ಈ ಕಾರಣದಿಂದಲೇ ಆಗಿರೋದು. ಕೆಲವರು ಶ್ರೀಮಂತರು, ಕೆಲವರು ಬಡವರು. ಕಾಯಕ ಮಾಡದಿದ್ದವರೆಲ್ಲ ಶ್ರೀಮಂತರುಗಳು, ಯಾರು ಕಾಯಕ ಮಾಡ್ತಾರೋ ಅವರೆಲ್ಲ ಒಟ್ಟಿಗಿಲ್ದಿರೋರು. ಈ ಬದಲಾವಣೆ ಆಗ್ಬೇಕು ಅಂತ, ಇದನ್ನೇ ಬದಲಾವಣೆ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಬಸವಾದಿ ಶರಣರು ಏನ್ ಮಾಡಿದ್ರು, ಬಹಳ ಜನ ಬ್ರಿಟಿಷ್ನವರು ಕ್ಲೈಮ್ ಮಾಡ್ತಾರೆ ಸಂಸದೀಯ ವ್ಯವಸ್ಥೆ ನಮ್ಮ ಕಾಲದಲ್ಲಿ ಬಂತು ಅಂತ. ಇಟ್ ಇಸ್ ನಾಟ್ ಕರೆಕ್ಟ್. ಬಸವಣ್ಣವ್ರ ಕಾಲದಲ್ಲೇ ಬಂತು ಇದು. ಅನುಭವ ಮಂಟಪ ಈ ಗೋರುಚ ಅವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಕಮಿಟಿ ಮಾಡಿದೆ. ಅವರು ಒಂದು ರಿಪೋರ್ಟ್ ಕೊಟ್ಟರು, ಅಷ್ಟರಲ್ಲಿ ನಮ್ಮ ಸರ್ಕಾರ ಹೋಯ್ತು. ಆ ರಿಪೋರ್ಟ್ ಕೊಟ್ಟು ಅಲ್ಲಿ ಪುನರುಜ್ಜೀವನ ಮಾಡಬೇಕು ಅದನ್ನ ಅನುಭವ ಮಂಟಪನ ಅಂತೇಳಿ ಈಗ ಹೇಳಿದ್ರು. ಮೊನ್ನೆ ಹೋಗಿದ್ದೆ, ಬಹಳ ಚೆನ್ನಾಗಿ ನಡೀತಾ ಇದೆ ಅಂತ. ನಾನು ಪ್ರಜಾಧ್ವನಿ ಮಾಡಿದಾಗ ಅಲ್ಲಿಂದ ಪ್ರಾರಂಭ ಮಾಡಿದೆ. ಅದಾದ್ಮೇಲೆ ಹೋಗಕ್ಕಾಗಿಲ್ಲ ನನಗೆ. ಹೋಗ್ತೀನಿ ನಾನೀಗ 26ನೇ ತಾರೀಕು ಅಲ್ಲಿ ಒಂದು ದೊಡ್ಡ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ವಾಮೀಜಿಗಳೆಲ್ಲ ನನಗೆ ಆಹ್ವಾನ ಮಾಡಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಕೂಡ ಅಲ್ಲಿ ಆಸಕ್ತಿ ತಗೊಂಡು ಆ ಸಮಾವೇಶ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಮಾಡ್ತಾ ಇದೀವಿ. ಆಗ್ಲೇನೆ ಈ ಸಂಸತ್ತು ಅಂತ ನಾವೇನ್ ಕರಿತಾ ಇದೀವಿ, ಈಗ ಜನಪ್ರತಿನಿಧಿಗಳ ಸಭೆಗಳು ಅಂತ ಏನ್ ನಾವು ಕರಿತಿದ್ದೀವಿ, ಜನರು ಧ್ವನಿ ಮಾಡಲಿಕ್ಕೆ, ಧ್ವನಿ ಎತ್ತಲಿಕ್ಕೆ, ಅವರ ಸಮಸ್ಯೆಗಳನ್ನ ಹೇಳಲಿಕ್ಕೆ ಆಗ್ಲೇ ಬಸವಾದಿ ಶರಣರು ಅನುಭವ ಮಂಟಪ ಮಾಡಿ ಅಲ್ಲಮ ಪ್ರಭುನಾಥರ ಅಧ್ಯಕ್ಷರನ್ನು ಮಾಡಿದ್ರು. ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂತವ್ರು ಅಲ್ಲಮ ಪ್ರಭು, ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅಲ್ಲಿ ಎಲ್ಲ ಚರ್ಚೆ ಆಯ್ತಾ ಇದ್ದು, ನಮ್ಮ ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಮೌಢ್ಯಗಳು, ಕಂದಾಚಾರಗಳು, ಇವೆಲ್ಲವೂ ಕೂಡ ಚರ್ಚೆ ಆಯ್ತಾ ಇತ್ತು. ಆಗ್ಲೇನೆ ಈ ವರ್ಟಿಕಲ್ ಸಮಾಜ ಬೇಡ, ಆರ್ಟಿಕಲ್ ಸಮಾಜ, ಆರಿಜಾಂಟಲ್ ಸಮಾಜ ಇರಬೇಕು ಅಂತೇಳಿ ಆ ಕಾಲದಲ್ಲೇ ಮಾಡಿದ್ರು ಅವರು ಬಸವಾದಿ ಶರಣರು. ಎಲ್ಲರೂ ಈಗ ಇಲ್ಲಿ ಕೂತಿದೀವಲ್ಲ, ಎಲ್ಲರೂ ಹಿಂಗೆ ಎಲ್ಲ ಜಾತಿಯವರು ಇಲ್ಲಿ ಕೂತಿದೀವಲ್ಲ, ಅದೇ ತರ ಬಸವಾದಿ ಶರಣರು. ಯಾಕಂತಂದ್ರೆ ಈ ಮನುವಾದಿಗಳ ಪ್ರಕಾರ ವರ್ಟಿಕಲ್ ಸಮಾಜ ಮಾಡಿಬಿಟ್ಟಿದ್ರು. ಸ್ವಾತಂತ್ರ್ಯ, ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ, ವಿದ್ಯೆ ಕಲಿತಕ್ಕಂತ ಅವಕಾಶ ಇರಲಿಲ್ಲ, ಪೂಜೆನೂ ಮಾಡಾಗಿರ್ಲಿಲ್ಲ. ಆ ತರ ಕೆಲವು ಕೆಟ್ಟ ಸಂಪ್ರದಾಯಗಳನ್ನ, ಪದ್ಧತಿಗಳನ್ನ ಮಾಡಿ ಆ ಮಹಿಳೆಯರನ್ನ ಅವರಿಗೆ ಇವತ್ತು ನಾವೇನ್ ಬಹಳ ಮಾತಾಡ್ತಾ ಇದೀವಲ್ಲ,
ಅನುಪಾತ ಇದೆಯಲ್ಲ, ಈ ಭೇದ ಭಾವ ಇದೆಯಲ್ಲ, ಪುರುಷರು ಮತ್ತು ಮಹಿಳೆಯರು, ಇದಾಗಲಿಕ್ಕೆ ಕಾರಣ ನಮ್ಮ ಮನುವಾದ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಅವರೇ ಮಾಡಿದ್ದು ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡಿಬಿಟ್ಟಿದ್ರು. ಶೂದ್ರರನ್ನ, ಮಹಿಳೆಯರನ್ನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡಿಬಿಟ್ಟಿದ್ರು. ಅದರಿಂದ ಈ ತರದ ಅಸಮಾನತೆ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಯಿತು. ಜಾತಿ ವ್ಯವಸ್ಥೆಯನ್ನ ಗಟ್ಟಿ ಮಾಡಿ ಅದರಿಂದ ಈಚೆಗೆ ಬರದೇ ರೀತಿಯಲ್ಲಿ ಮಾಡಿಬಿಟ್ರು. ಯಾವ ಸಮಾಜ ಚಲನೆ ಇರೋದಿಲ್ಲ, ಯಾವ ಸಾಮಾಜಿಕ ವ್ಯವಸ್ಥೆಗೆ ಚಲನೆ ಇರಲ್ಲ, ಅಲ್ಲಿ ಜಾತಿ ವ್ಯವಸ್ಥೆ ಗಟ್ಟಿಯಾಗಿರ್ತದೆ. ಚಲನೆ ಸಿಕ್ಕಿದಾಗ ಮಾತ್ರ. ಚಲನೆ ಯಾವಾಗ ಬರ್ತದೆ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳು ಪ್ರತಿ ಜಾತಿನಲ್ಲೂ ಕೂಡ ಪ್ರಾರಂಭ ಆದರೆ ಅದು ಚಲನೆ ಸಿಗ್ತದೆ. ಆ ಚಲನೆ ಮಾಡ್ತಕ್ಕಂಥ ಕೆಲಸವನ್ನ ಆ ಕಾಲದಲ್ಲೇ 850 ವರ್ಷಗಳ ಹಿಂದೆನೆ ಬಸವಾದೀಶರು ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.